ನಮಸ್ಕಾರ. ಕೆಲವೊಮ್ಮೆ ಬ್ಯಾಂಕ್ಗಳು, ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಕೆಲವು ಆಫರ್ ಕೊಡ್ತಾರೆ ಲೋನ್ ಕ್ಲೋಸ್ ಮಾಡಲಿಕ್ಕೆ. ನೀವು ಸ್ವಲ್ಪ ಅಮೌಂಟ್ ಕೊಟ್ಟಿದ್ರೆ ಸಾಕು, ಉಳಿದಿದ್ದು ಲೋನ್ ಕ್ಲೋಸ್ ಆಗುತ್ತಂತ. ಇದು ಏನಾಗುತ್ತೆ ಅಂತ ಹೇಳಿದರೆ ರೈಟ್ ಆಫ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಇದು ಈ ಲೋನ್ ಕ್ಲೋಸ್ ಆಗಿದ್ದು ಬೈ ವೇ ಆಫ್ ರೈಟ್ ಆಫ್. ಅದನ್ನು ಬ್ಯಾಂಕ್ಗಳು ಸಿಬಿಲಲ್ಲಿ ಯಾವ ಥರ ಅಪ್ಡೇಟ್ ಮಾಡ್ತದೆ, ಈ ಲೋನ್ ರೈಟ್ ಆಫ್ ಆಗಿದೆ ಅಂತ ಅಪ್ಡೇಟ್ ಮಾಡ್ತದೆ. ಓಕೆ, ಆಫ್ಟರ್ ಸಮ್ ಟೈಮ್ ನೀವು ಬೇರೆ ಏನೋ ಲೋನಿಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಇದು ರೈಟ್ ಆಫ್ ಆಗಿದೆ ಅಂತ. ಆವಾಗ ನೀವೇನು ಮಾಡ್ತೀರಿ, ಅದನ್ನು ಫುಲ್ ಅಮೌಂಟ್ ಕಟ್ಟಿ ಕ್ಲೋಸ್ ಮಾಡ್ತೀರಿ. ಓಕೆ, ಈ ಫುಲ್ ಅಮೌಂಟ್ ಕಟ್ಟಿ ಕ್ಲೋಸ್ ಮಾಡಿದರೂ ಕೂಡ ಸಿಬಿಲಲ್ಲಿ ರೈಟ್ ಆಫ್ ಹೋಗಿರೋದಿಲ್ಲ. ಅದನ್ನು ಯಾವ ಥರ ರಿಮೂವ್ ಮಾಡೋದಂತ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಈ ರೈಟ್ ಆಫ್ ತೆಗಿಬೇಕಾದ್ರೆ ಎರಡು ವೇ ಇದೆ. ಓಕೆ, ಫಸ್ಟ್ ಏನಂತ ಹೇಳಿದರೆ, ನೀವು ಯಾವ ಕಂಪನಿ ಅಥವಾ ಯಾವ ಕ್ರೆಡಿಟ್ ಕಾರ್ಡ್ ಕಂಪನಿಯಿಂದ ಆ ಲೋನನ್ನು ಕ್ಲೋಸ್ ಮಾಡ್ಕೊಂಡಿದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನೀವು ರೈಟ್ ಆಫ್ ಸ್ಟೇಟಸನ್ನು ತೆಗೀರಿ ಅಂತ ರಿಕ್ವೆಸ್ಟ್ ಮಾಡಿ. ಓಕೆ, ಜನರಲಿ ಒಂದ್ಸಲ ಲೋನ್ ಕ್ಲೋಸ್ ಮಾಡಿ ಆದಮೇಲೆ ಅವರು ಅಪ್ಡೇಟ್ ಮಾಡ್ತಾರೆ, 30 ಡೇಸ್ ಒಳಗಡೆ ಕ್ಲೋಸ್ ಆಗಬೇಕು. ಆಗಿಲ್ಲ ಅಂತ ಹೇಳಿದರೆ ಐ ವಿಲ್ ಶೋ ಯು ದ ಸೆಕೆಂಡ್ ವೇ, ಎರಡನೇ ದಾರಿನ ನಾನು ನಿಮಗೆ ಹೇಳಿಕೊಡ್ತೇನೆ. ಲೆಟ್ಸ್ ಸ್ಟಾರ್ಟ್. ಮೊದಲು ನೀವು ಏನು ಮಾಡಿ, sibil.comಗೆ ಲಾಗಿನ್ ಮಾಡಿ. ಓಕೆ, sibil.comಗೆ ಲಾಗಿನ್ ಆದಾಗ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಸಿಬಿಲ್ ರಿಪೋರ್ಟ್ ಅಂತ ತೋರ್ತಾ ಇದೆ. ಓಕೆ, ಸಿಬಿಲ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿ ಸೀದಾ ಕೆಳಗಡೆ ಬಂದರೆ ಅಲ್ಲಿ ರೈಸ್ ಎ ಡಿಸ್ಪ್ಯೂಟ್ ಅಂತ ಇರ್ತದೆ. ಓಕೆ, ಸೀದಾ ಕೆಳಗಡೆ ಬರಬೇಕು, ರೈಸ್ ಎ ಡಿಸ್ಪ್ಯೂಟ್. ಓಕೆ, ಇಲ್ಲಿ ನೋಡಿ ಡಿಸ್ಪ್ಯೂಟ್ ಸ್ಟೇಟಸ್. ಇಲ್ಲಿ ಒಂದ್ಸಲ ಡಿಸ್ಪ್ಯೂಟ್ ರೈಸ್ ಮಾಡಿ ಆದಮೇಲೆ ನೀವು ಚೆಕ್ ಮಾಡ್ಬೋದು ಇನ್ನು ಆ ಡಿಸ್ಪ್ಯೂಟ್ ಓಪನ್ ಇದೆಯಾ, ಕ್ಲೋಸ್ಡ್ ಇದೆಯಾ, ಅಥವಾ ನೀವು ಎಲ್ಲದು ಸಿ ಆಲ್ ಕೂಡ ಮಾಡ್ಬೋದು. ಓಕೆ, ಇಲ್ಲಿ ನೀವು ಎಕ್ಸೆಸ್ ಡಿಸ್ಪ್ಯೂಟ್ ಫಾರ್ಮ್ ಅಂತ ಇದೆ. ಓಕೆ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಅದರ ನಂತರ ಅಕೌಂಟ್ ಸೆಕ್ಷನ್ಗೆ ಕ್ಲಿಕ್ ಮಾಡಿ. ನಂತರ ನೀವೇನು ಮಾಡಿ, ಮೈ ಕ್ವೆರಿ ಈಸ್ ನಾಟ್ ಲಿಸ್ಟೆಡ್, ಇಲ್ಲಿ ಫೈಂಡ್ ಎ ಸೊಲ್ಯೂಷನ್ ಅಂತ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಿ. ನಾವು ರೈಸ್ ಎ ಡಿಸ್ಪ್ಯೂಟ್ ಫಾರ್ಮ್ ಬರ್ತದೆ. ಓಕೆ, ಈ ಫಾರ್ಮ್ಗೆ ನೀವು ಕ್ಲಿಕ್ ಮಾಡಬೇಕು. ಓಕೆ, ಇದಾದ ಮೇಲೆ ನೋಡಿ ನಿಮ್ಮ ಹತ್ರ ಏನೆಲ್ಲ ಓಪನ್ ಅಕೌಂಟ್ಸ್ ಇದೆ ಅದೆಲ್ಲ ಇಲ್ಲಿ ತೋರ್ತದೆ. ಓಕೆ, ಆಮೇಲೆ ಇಲ್ಲಿ ಈ ಶೋ ಮೋರ್ ರೆಕಾರ್ಡ್ಸ್ ಅಂತ ಏನಿದೆ ಅದು ಲೋನ್ ಕ್ಲೋಸ್ಡ್ ಆಗಿರೋದ್ರಲ್ಲಿ ತೋರ್ತದೆ. ಜನರಲಿ ನಿಮ್ಮ ಲೋನ್ ಇಲ್ಲೇ ಬಂದಿರುತ್ತೆ. ಓಕೆ, ನಾವು ಏನು ಮಾಡೋಣ ಅಂತ ಹೇಳಿದರೆ, ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಓಕೆ, ನೋಡಿ ಮೆಂಬರ್ ನೇಮ್ IOB ಇದೆಯಲ್ಲ, ಇದರಲ್ಲೇ ಲೋನ್ ರೈಟ್ ಆಫ್ ಆಗಿದೆ, ಅದರ ನಂತರ ನೀವು ಕಟ್ಟಿದ್ರಿ ಅಂತೇಳಿ ಅಸ್ಯೂಮ್ ಮಾಡೋಣ. ಓಕೆ, ನಾವು ಈ ಆರೋ ಮಾರ್ಕ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಅದರ ನಂತರ ನಿಮ್ಮ ಕ್ರೆಡಿಟ್ ಫೆಸಿಲಿಟಿ ಸ್ಟೇಟಸ್ ಏನಿದೆ ಇಲ್ಲೇ ಇರ್ತದೆ. ಓಕೆ, ಇದರಲ್ಲಿ ನಿಮ್ಮ ರೈಟ್ ಆಫ್ ಸ್ಟೇಟಸ್ ಇರುತ್ತೆ, ಇಲ್ಲಿ ನೀವು ಕ್ಲಿಕ್ ಮಾಡಿ. ಇಲ್ಲಿ ಈ ಲೋನ್ ಏನಿದೆ ಇದು ರೈಟ್ ಆಫ್ ಆಗಲಿರೋದ್ರಿಂದ ಇಲ್ಲಿ ಬಿಡ್ತಾ ಇಲ್ಲ. ಇಲ್ಲಿ ನೀವು ರೈಟ್ ಆಫ್ ಸ್ಟೇಟಸ್ ಇರೋದನ್ನು ಪೋಸ್ಟ್ ರೈಟ್ ಆಫ್ ಸೆಟಲ್ಡ್ ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ, ಅದೇ ಥರ ಒಂದ್ಸಲ ರೈಟ್ ಆಫ್ ಆಗಿದ್ದ ಲೋನ್ ಆಮೇಲೆ ಕ್ಲೋಸ್ ಮಾಡೋದ್ರಿಂದ ಅದೇ ಸೆಕ್ಷನಲ್ಲಿ ಬರಬೇಕಾಗುತ್ತೆ. ಸೊ ಆಫ್ಟರ್ ಅದಾದಮೇಲೆ ಸೀದಾ ಕೆಳಗಡೆ ಬಂದು ನೀವು ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕು. ಈ ಕಂಟಿನ್ಯೂ ಅಂತ ಕೊಟ್ಟಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸನ್ನು ಫಿಲ್ ಮಾಡಿ ಅದರ ನಂತರ ಸಬ್ಮಿಟ್ ಕೊಡಿ. ಓಕೆ, ಆಫ್ಟರ್ ಸಬ್ಮಿಷನ್ ನಿಮ್ಮ ಆ ಡಿಸ್ಪ್ಯೂಟ್ ಏನಿದೆ ಆ ಡಿಸ್ಪ್ಯೂಟ್ ಸೆಂಟರಲ್ಲಿ ಬಂದಿರ್ತದೆ. ಓಕೆ, ಇಲ್ಲಿ ಓಪನ್ ಅಂತ ಇರ್ತದೆ, ಡಿಸ್ಪ್ಯೂಟ್ ಸ್ಟೇಟಸ್ ಯು ಆರ್ ಎಕ್ಸಿಸ್ಟಿಂಗ್ ಡಿಸ್ಪ್ಯೂಟ್ ಫೈಲಿಂಗ್ ಸ್ಟೇಟಸ್. ಓಕೆ, ಇಲ್ಲಿ ಓಪನ್ ಅಂತ ಇರ್ತದೆ. ಒಂದು ಆ ಲೋನ್ ಏನು ಡಿಸ್ಪ್ಯೂಟ್ ಕ್ಲೋಸ್ ಆಗಿದೆ ಅಲ್ವಾ, ಕ್ಲೋಸ್ ಆದರೆ ಇಲ್ಲಿ ಈ ಕ್ಲೋಸ್ಡ್ ಸೆಕ್ಷನಲ್ಲಿ ಬರ್ತದೆ. ಓಕೆ, ಆಫ್ಟರ್ 5 or 10 ಡೇಸ್ ನಂತರ ನೀವು ಒಂದ್ಸಲ ವಿಸಿಟ್ ಮಾಡಿ, ಆಮೇಲೆ ಕಂಟಿನ್ಯೂಸ್ಲಿ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಈ ಥರ ಮಾಡಿದರೆ ನೀವು ನಿಮ್ಮ ರೈಟ್ ಆಫ್ ಸ್ಟೇಟಸನ್ನು ಚೇಂಜ್ ಮಾಡ್ಕೊಳ್ಬೋದು ಆಫ್ಟರ್ ಫುಲ್ ಪೇಮೆಂಟ್. ಈ ವಿಡಿಯೋದಿಂದ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.